ಈ ಥರ ಪ್ಯಾಂಟ್ ನಾವು ಆರಾಮ್ಸೆ ಮನೆಯಲ್ಲೇ ಹೊಲಿಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ. ಬಜಾರಿನಲ್ಲಿ ದುಬಾರಿ ಬೆಲೆಗೆ ಸಿಗುವ ಸೈಡ್ ಫ್ರಿಲ್ ಪ್ಯಾಂಟು ನಿಮಗೆ ಗೊತ್ತಾ? ಮನೆಯಲ್ಲೇ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಹೊಲಿಯಬಹುದು ಅಂತ. ಹಾಗಿದ್ರೆ ಬನ್ನಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ಕೊನೆಯವರೆಗೂ ನೋಡಿ. ಟೈಲರಿಂಗ್ ಕಲಿಯುತ್ತಿರುವವರು ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಹೊಸದಾಗಿ ಟ್ರೆಂಡಿಂಗ್ ಆಗಿರುವ ಸೈಡ್ ಫ್ರಿಲ್ ಪ್ಯಾಂಟನ್ನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ನೋಡಿ, ಈ ವಿಡಿಯೋದಲ್ಲಿ ಸೈಡ್ ಫ್ರಿಲ್ ಪ್ಯಾಂಟ್ ಹೊಸಬ್ರು ಸಹ ಈಸಿಯಾಗಿ ಆರಾಮ್ಸೆ ಕಲಿಯಬಹುದು ಅಂತ ವಿಡಿಯೋ ಇದು. ಇದನ್ನು ಕೊನೆಯವರೆಗೂ ನೋಡಿ. ಇದು ನೋಡಿ, ಫಸ್ಟ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದು ಸೈಡ್ ನಾವು ಅಟ್ಯಾಚ್ ಮಾಡಲೇಬೇಕು, ಏನು ಪೀಸ್ ಅನ್ನೋದು ನೋಡಿ. ಬೆಲ್ಟ್ಗೆ ನಾವು ಪೀಸ್ ಎಷ್ಟು ಕಮ್ಮಿ ಬಂದಿದೆ ಅಂತ ನೋಡಿ ಅದನ್ನು ಪೀಸ್ ಅಟ್ಯಾಚ್ ಮಾಡಿಕೊಂಡು 2 ಪೀಸ್ ಬರುತ್ತಲ್ವ, 2 ಪೀಸು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಸೈಡಲ್ಲಿ ಯಾವ ಥರ ಪೀಚ್ ಅಟ್ಯಾಚ್ ಮಾಡಬೇಕು ಅಂತ. ನಾವು ಪೀಸು 2 ಮೀಟರ್ 2 ಮೀಟರ್ 2.5 ಮೀಟರ್ ತೊಗೋತೀವಲ್ಲ, ಯಾವುದೇ ಆಗಲಿ ಈ ಥರ ಪೀಸ್ ಹಾಕಬೇಕಾದ್ರೆ ನೋಡಿ ಈ ಥರ ಪೀಸ್ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಎರಡು ಪೀಸು ಅಂದರೆ 4 ಸೈಡೂ ನಾವು ಕ್ಲೀನಾಗಿ ಅಟ್ಯಾಚ್ ಮಾಡಿ ಇಟ್ಕೋಬೇಕು. ಈ ಥರ 4 ಕಡೆ ನಾವು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾವು ಸೊಂಟದ ಪಟ್ಟಿ ರೆಡಿ ಆಗುತ್ತೆ. ಸೊಂಟದ ಪಟ್ಟಿಗೆ ಮತ್ತೆ ನಾವು ಬಾಟಮಲ್ಲಿ ಬರೋ ಅಂಥ ಪೀಸ್ನ ನಾವು ಅಟ್ಯಾಚ್ ಮಾಡಬೇಕು. 2 ಪೀಸು ಎರಡೂ ಇದೇ ಥರ ನೋಡಿ ರೆಡಿ ಮಾಡಿ ಇಟ್ಕೋಬೇಕು. ಇದು ಎರಡು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನೋಡಿ ಆಪೋಸಿಟ್ ಸೈಡಲ್ಲಿ ಹಾಕಿ ಅದನ್ನೆರಡನ್ನೂ ಜಾಯಿನ್ ಮಾಡ್ಕೋಬೇಕು. ಅದ್ರ ಒತ್ತೊಲಿಗೆ ಅಂತಿರೋಲ್ಲ, ಮೇಲೆ ಸ್ಟಿಚ್ಚು ನೀಟ್ ಫಿನಿಶಿಂಗ್ ಬರೋಕ್ಕೋಸ್ಕರ ಈ ಥರ ನಾವು ಹೊಲಿಗೆ ಮೇಲೆ ಒತ್ತೊಲಿಗೆ ಹಾಕ್ತೀವಿ ನೋಡಿ. ಮತ್ತು ಇದು ಸೆಂಟರಲ್ಲಿ 1 ಇಂಚಿಗೆ ಇಟ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಥರ ಹಾಕಿ ನೋಡಿ. ಇದು 2 ಸೆಂಟರ್ಗೆ ತಗೊಂಡು ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಡಬಲ್ ಫೋಲ್ಡಿಂಗ್ ಮಾಡಿದಾಗ ನಮಗೆ ಯಾವುದೇ ರೀತಿ ಎಳೆ ಆಗಲಿ ಏನೂ ಬರೋದಾಗೋದಿಲ್ಲ ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಡಬಲ್ ಫೋಲ್ಡಿಂಗ್ ಆದಮೇಲೆ 2 ಸೈಡೂ ಡಬಲ್ ಫೋಲ್ಡಿಂಗ್ ಹಾಕ್ಕೋಬೇಕು. ಇದೇ ಥರ ಸೇಮ್ ಟು ಸೇಮ್ ನೋಡಿ, ರೌಂಡ್ ನೀಟಾಗಿ ಬೊಟೀಕಲ್ಲಿ ನಾವು ಫ್ಯಾಷನ್ ಟೈಲರ್ಸ್ ಹತ್ರ ಯಾವ ಥರ ಹೊಲಿಸ್ತೀವೋ ಅದೇ ಥರ ಬರುತ್ತೆ ನೋಡಿ. ನೀಟಾಗಿ ಬಂದಿದೆ. ಈಗ ಅದಕ್ಕೆ ನಾವು ಮೇಲೆ ನೋಡಿ ಬೆಲ್ಟ್ ರೆಡಿ ಆಯ್ತಲ್ವ. ಈ ಬೆಲ್ಟ್ಗೆ ನಾವು ಲಾಡಿ ಹಾಕ್ಕೋತೀವಲ್ಲ, ಅಂದರೆ ಇವಾಗ ಎಲಾಸ್ಟಿಕ್ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ನಾವು ಇದು ನಾರ್ಮಲ್ ಫ್ರಿಲ್ ಪ್ಯಾಂಟ್ ಆಗಿರೋದ್ರಿಂದ ಇದಕ್ಕೆ ಥ್ರೆಡ್ ಹಾಕ್ತೀವಲ್ಲ, ಆ ಥ್ರೆಡ್ಡಿಗೆ ನೋಡಿ ಈ ಥರ 1 ಇಂಚ್ ಬಿಡ್ತು ಇರೋ ಥರ ನೋಡಿಕೊಂಡು 1 ಇಂಚ್ ಇರೋ ಥರ ನೋಡಿಕೊಂಡು ಫುಲ್ಲು ಆಲ್ ರೌಂಡು ಫುಲ್ಲು ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೋಬೇಕು. ಇದೆಲ್ಲ ರೆಡಿ ಆಗಿದ್ಮೇಲೆ ನೋಡಿ ಈ ಥರ ಫುಲ್ಲು ಆಲ್ ರೌಂಡು ಫುಲ್ಲು ರೆಡಿ ಆಗಿದೆ. ಈಗ ಇದು ಸೈಡ್ಗೆ ಇಟ್ಟಾದಮೇಲೆ ನೋಡಿ ಬಾಟಮ್ ಪೀಸು ನಾವು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಆ ಕಡೆ ನೀಟಾಗಿ ಹಾಕ್ಕೋಬೇಕು. ನೋಡಿ, ಬಾಟಮಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ಸೈಡ್ ಜಾಯಿಂಟು, ಆ ಸೈಡ್ ಜಾಯಿಂಟು ಕರೆಕ್ಟಾಗಿ ಎರಡೂ ಜಾಯಿನ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಬೇಕು ಇದಕ್ಕೆ, ಯಾಕೆಂದರೆ ಫಿಟ್ಟಾಗಿ ನೀಟಾಗಿರಲಿ ಅಂತ, ತುಂಬ ದಿನ ಬಳಕೆ ಬರುತ್ತೆ. ಅದರಿಂದ ಡಬಲ್ ಸ್ಟಿಚ್ಚು ನೋಡಿ ಎರಡೂ ಕಡೆ ಹಾಕ್ಕೋಬೇಕು. 4 ಸೈಡು ಜಾಯಿಂಟ್ ಮಾಡಿ ನೋಡಿ ಡಬಲ್ ಸೈಡ್ ಇದು ಸೇಮ್ ಟು ಸೇಮ್ ಎರಡೂ ಕಡೆ ಜಾಯಿನ್ ಮಾಡ್ಕೋಬೇಕು. ಇದೇ ಥರ ಇದಕ್ಕೂ ಡಬಲ್ ಸ್ಟಿಚ್. ಇದೇ ಥರ ನೀವು ಮನೆಯಲ್ಲಿ ಕಲ್ತ್ಕೊಂಡು ನೀವು ಮಾಡಬೇಕು ಅಂತಿದ್ರೆ ನನಗೆ ಕಮೆಂಟ್ ಹಾಕಿ ಯಾವ ರೀತಿ ವಿಡಿಯೋ ಬೇಕು ಅಂತ. ನಾನು ಅದೇ ರೀತಿ ವಿಡಿಯೋಕ್ಕೆ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ಅದನ್ನು ರೌಂಡ್ ಇಟ್ಟಾದಮೇಲೆ ರೌಂಡ್ಗೆ ನಾವು ಸೆಂಟರ್ ಪಾಯಿಂಟ್ ಇಟ್ಕೊಂಡಿರ್ತೀವಲ್ಲ, ಆ ಸೆಂಟರ್ ಪಾಯಿಂಟ್ಗೂ ಮತ್ತು ನಾವು ಇದು ಅಟ್ಯಾಚ್ ಮಾಡಿ ಸೆಂಟರ್ ಪಾಯಿಂಟ್ ಇಟ್ಕೊಂಡು ನೋಡಿ ಈಗ ನಾವು ಅದಕ್ಕೂ ಜಾಯಿನ್ ಮಾಡ್ತಾ ಬರಬೇಕು. ಸೆಂಟರಲ್ಲಿ ಬಂದು ನಾವು ಸೈಡ್ ಫ್ರಿಲ್ ಆಗಿರೋದ್ರಿಂದ ಸೆಂಟರಲ್ಲಿ ನಾವು ಫ್ರಿಲ್ಸ್ ಕೊಡಬೇಕು. ಅದು ಯಾವ ರೀತಿ ಅಂತ ನೋಡಿ, 1 ಇಂಚ್ಗೆ ಒಂದೊಂದು ಫ್ರಿಲ್ಲು ನಾವು ಕ್ಲಾತ್ ಎಷ್ಟಿದ್ದು ಇದನ್ನು ನಾವು ಮೇಂಟೈನ್ ಮಾಡ್ಬೋದು. ಇದು ನಾವು ಮಿನಿಮಮ್ ಕ್ಲಾತ್ ಇದ್ದರೆ 2 ಮೀಟರು, ಇಲ್ಲ ನಮ್ಗೆ 2.5 ಮೀಟರ್ ಬೇಕು. ತುಂಬ ಫ್ರಿಲ್ಲು ಲೇಸಿ ಅಂದರೆ ತುಂಬ ಜಾಸ್ತಿ ಫ್ರಿಲ್ ಬರಬೇಕು ಅಂದರೆ 2 ಮೀಟರ್ 3 ಮೀಟರು ಹಾಕ್ಕೋಬೋದು. ಇದು ನಾವು 2 ಮೀಟರಲ್ಲಿ ನಾವು ಯೂಸ್ ಮಾಡೋದನ್ನ ಸೈಡಲ್ಲಿ ನೋಡಿ ಎಷ್ಟು ಫ್ರಿಲ್ ಬರುತ್ತೆ ಅಂತ, ಒಂದು 5 6 ಎಷ್ಟು ಫ್ರಿಲ್ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ನೋಡಿ ಮಧ್ಯ ಜಾಯಿಂಟು ಕರೆಕ್ಟಾಗಿ ಸೆಟ್ ಆಗಬೇಕು. ಆ ಥರ ನೋಡಿಕೊಂಡು ಫ್ರಿಲ್ ಇಡ್ತಾ ಬರಬೇಕು. ಮತ್ತು ಅದು ಫ್ರಿಲ್ ಅದಾಗಿದ ತಕ್ಷಣ ಮತ್ತೆ ಇನ್ನೊಂದು ಸೈಡು ನೋಡಿ, ಇದು ಸೇಮ್ ಇನ್ನೊಂದು ಸೈಡು ಫ್ರಿಲ್ ಸೆಂಟರ್ ಪಾಯಿಂಟಿಗೆ ಬರೋವರೆಗೂ ನೋಡಿಕೊಂಡು ನೋಡಿ ಇಲ್ಲಿ ಫ್ರಿಲ್ ಇಡ್ತಾ ಬರಬೇಕು. 1 ಇಂಚ್ಗೆ ನಮ್ಮ ಕಡೆನೇ 1 ಇಂಚ್ಗೆ ಎಷ್ಟು ಫ್ರಿಲ್ ಬರುತ್ತೆ ಅಂತ ಸೇಮ್ ಆ ಕಡೆ ಯಾವ ರೀತಿ ಇಟ್ಟಿರ್ತೀವೋ ಸೇಮ್ ಅದೇ ಥರ ಈ ಕಡೆನೂ ಇಟ್ಕೊಳ್ತಾ ಬರಬೇಕು. ಈ ಥರ ಇಟ್ಕೊಂಡು ಬರೋದ್ರಿಂದ ಫ್ರಿಲ್ಲು ನೀಟಾಗಿ ಬರುತ್ತೆ. ಪ್ಯಾಂಟು ಫ್ರೀಯಾಗಿರುತ್ತೆ, ಯಾವುದೇ ಇರಿಟೇಷನ್ ಇಲ್ಲದೆ ಆರಾಮ್ಸೆ ನಾವು ವೇರ್ ಮಾಡ್ಬೋದು. ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ. ಫ್ರೆಂಡ್ಸ್,
ನನ್ನ ಚಾನಲ್ಲು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತುಂಬ ಜನ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಎಲ್ಲ ಫುಲ್ಲು ಸ್ಟಿಚ್ ಆಯಿತು, ಫುಲ್ಲು ನೀಟಾಗಿ ರೆಡಿ ಆಗಿದೆ. ಈಗ ಇದೇ ಥರ ನೋಡಿ ಫುಲ್ ರೌಂಡು ಹೊಲ್ಕೊಂಡಿದ್ದಾದಮೇಲೆ ನೋಡಿ ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ಈಗ ಬಾಟಮಲ್ಲಿ ಸ್ಟಿಚ್ ಹಾಕಬೇಕು. ಬಾಟಮಲ್ಲಿ ನಾವು ನೋಡಿ ಬಾಟಮಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಇದಕ್ಕೆ ನಾವು ಫಿಟ್ ಅಂದರೆ ಬಾಟಮಲ್ಲಿ ಫಿಟ್ ಆಗಿರೋದಕ್ಕೆ ನೀಟಾಗಿ ಕೂರೋದಕ್ಕೆ ನಾವು ಕ್ಯಾನ್ವಾಸ್ ಹಾಕ್ತೀವಿ. ಆ ಕ್ಯಾನ್ವಾಸ್ ನೋಡಿ ಎಷ್ಟು ತೊಗೋಬೇಕಂದ್ರೆ 1 ಇಂಚು 1.5 ಇಂಚು ಆ ಥರ ತೊಗೋಬೋದು. 1 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಎರಡಕ್ಕೂ ಸಾಕಾಗೋಷ್ಟು ಒಂದೇ ಸಲ ಕಟ್ ಮಾಡಿಕೊಂಡು ಅದರಲ್ಲಿ ಆಫ್ ಮಾಡಿಕೊಂಡ್ರೆ 1 ಇಂಚಿಗೆ ನೋಡಿ ಎರಡೂ ಕರೆಕ್ಟಾಗಿ ಬಂದಮೇಲೆ ನೋಡಿ 1 ಇಂಚ್ಗೆ ಇಟ್ಕೊಂಡು ಒಂದು ಸಲ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡಬೇಕು ಅಷ್ಟೇ. ತುಂಬ ರಿಸ್ಕ್ ಏನಿಲ್ಲ. ನೋಡಿ ಡಬಲ್ ಫೋಲ್ಡಿಂಗ್ ಮಾಡಿದ್ರೆ ಕರೆಕ್ಟಾಗಿ ನಮ್ಗೆ ಅಳತೆ ಫಸ್ಟೇ ನೋಡ್ಕೊಂಡಿರ್ತೀವಲ್ವ ನಾವು ಲೆಂತ್ ಎಷ್ಟು ಬೇಕು ಅಂತ. ಈಗ ಅದನ್ನೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸಲ ನೋಡಿ ನೀಟಾಗಿ ಇಟ್ಕೊಂಡು ಈ ಥರ ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದನ್ನು ಬಾಟಮಲ್ಲಿ ಯಾವ ಥರ ಹಾಕಬೇಕು ಅಂದರೆ ಒಂದು 3 or 4 ಲೈನ್ಸ್ ಹಾಕಬೇಕು. ಅದು ಫಿಟ್ಟಾಗಿ ಕುತ್ಕೋಬೇಕು ಅಂತಂದರೆ 3 ಇಲ್ಲ 4 ಲೈನ್ಸು ಇಲ್ಲ ನಮಗೆ ಡಿಸೈನ್ಸ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಸ್ನ ನಾವು ಹಾಕ್ಕೋಬೋದು. ನಾನು 4 ಲೈನ್ಸ್ ಹಾಕ್ಕೋತಾ ಇದ್ದೀನಿ, ಬೇರೆ ಏನು ಡಿಸೈನ್ ಇಲ್ಲ. ಇದೇ ಥರ ನೋಡಿ ನೀಟಾಗಿ ಬಂದಿದೆ, ಎರಡೂ ಸೈಡು ನೀಟಾಗಿದೆ. ನೋಡಿ ಇದೇ ಥರ ಇನ್ನೊಂದು ಸೈಡಿನೂ ಹಾಕಬೇಕು. ನೋಡಿ ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡು ಡಬಲ್ ಫೋಲ್ಡ್ ಹಾಕಿದ್ರೆ ನೀಟಾಗಿ ಬರುತ್ತೆ. ನೋಡಿ ಫಸ್ಟು ನಾವು ಯಾವ ಎಲ್ಲಿಗೆ ಫೋಲ್ಡ್ ಹಾಕಿರ್ತೀವೋ ಅಲ್ಲಿಗೆ ಫಸ್ಟ್ನೇ ಸ್ಟಿಚ್ ಹಾಕ್ಕೋಬೇಕು. ಅದಾದಮೇಲೆ ನೋಡಿ ನಾನು 4 ಸ್ಟಿಚ್ ಹಾಕ್ತೀನಿ, ಯಾಕಂದರೆ ಅದು ನೀಟಾಗಿ ಕುತ್ಕೋಬೇಕು ಅಂತ. ನಮಗೆ ಫಿನಿಶಿಂಗು ಅದೇ ಥರ ಹಾಕ್ಕೊಂಡಾಗ ನೀಟಾಗಿ ಫಿನಿಶಿಂಗ್ ಗೊತ್ತಾಗುತ್ತೆ. ಈ ಥರ ಹಾಕ್ಕೋಬೇಕು. ಇದೇ ಥರ ಸೇಮ್ ಟು ಸೇಮ್ ಹಾಕ್ಕೋಬೇಕು. ಈಗ ಬಾಟಮ್ ಎರಡೂ ಕಡೆ ಕರೆಕ್ಟ್ ಆಗಿದೆ. ಈಗ ಫಿನಿಶಿಂಗು ನಾವು ಫಿಟ್ಟಿಂಗ್ ಯಾವ ಥರ ಕೊಡಬೇಕಂದ್ರೆ ಎಕ್ಸ್ಟ್ರಾ ಇಟ್ಕೊಂಡು ಇದು ನಾವು 1 ಇಂಚ್ ಎಕ್ಸ್ಟ್ರಾ ವಿಲ್ಟ್ ಬಿಟ್ಟಿರ್ತೀವಲ್ಲ, ಆ ಎಕ್ಸ್ಟ್ರಾ ವಿಲ್ಟ್ ಬಿಟ್ಟಾಗ ನೋಡಿ ಈ ಥರ 1 ಇಂಚ್ ಕರೆಕ್ಟಾಗಿ ಹಾಕ್ಕೋಬೇಕು. ನಾವು ಹಿಂದ್ಗಡೆ ಆ ಥರ ಇಟ್ಕೊಳ್ಳೋದ್ರಿಂದ ಅದು ಬಟ್ಟೆ ಎಳೆದಾಗ ಸಿಕ್ಕಾಗ್ದಿದ್ದಂಗೆ ನೀಟಾಗಿ ಬರುತ್ತೆ. ನೋಡಿ ಅಂದರೆ ಬಟ್ಟೆ ಫುಲ್ಲು ಟೈಟಾಗಿ ಎಳ್ಕೊಂಡು ಹಾಕಬೇಡಿ, ಸ್ಮೂತಾಗೇ ಬಿಡಿ ಬಟ್ಟೆನ. ಯಾಕೆಂದರೆ ಅದು ಬಟ್ಟೆ ಒಂಥರ ಶಿಂಕ್ ಆಗೋ ಥರ ನಮಗೆ ಹಿಂಗೆ ಎಳೆದ್ರೆ ಬಟ್ಟೆ ದಾರ ಕಿತ್ತೋಗೋ ಥರ ಬರುತ್ತೆ. ಅದು ಬರ್ದಿದ್ದಂಗೆ ನಮಗೆ ಬಟ್ಟೆ ಎಳಿಬೇಡ್ರಿ, ಟೈಟಾಗಿ ಎಳೆದಿದ್ದಂಗೆ ನೀಟಾಗಿ ಸ್ಮೂತಾಗಿ ತಗೊಳ್ಳಿ. ಆ ಥರ ಕಿತ್ತಾಗ ಎಳಿದೇ ಇರುತ್ತೆ ಅಂತ, ಬಟ್ಟೆ ಕಟ್ ಮಾಡದೇ ಇರುತ್ತೆ ಅಂತ. ನೋಡಿ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಬೇಕೀಗ. ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನಮ್ಮ ಪ್ಯಾಂಟ್ ರೆಡಿ. ಆಲ್ಮೋಸ್ಟ್ ಪ್ಯಾಂಟ್ ಈಗ ರೆಡಿ. ಸೇಮ್ ಟು ಸೇಮ್ ಯಾರೇ ಹಾಕಿದ್ರಿ ಮನೆಯಲ್ಲಿ ಕುತ್ಕೊಂಡು ಆರಾಮ್ಸೆ ಕಲಿಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇರೆ ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದ್ರಿಂದ ಏನೂ ಉಪಯುಕ್ತ ಇಲ್ಲ. ಇದನ್ನು ಕಲಿತು ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ನಾವು ಫಸ್ಟ್ನೇ ಸಲ ನೋಡ್ತಾ ಇದ್ದೀವಿ ಅಂದ್ರೂ ಆರಾಮ್ಸೆ ಇದನ್ನು ನಾವು ಕಲಿತು ನಮ್ಮ ಬಟ್ಟೆ ನಾವೇ ರೆಡಿ ಮಾಡ್ಕೋಬೋದು. ನಿಮ್ಮ ಬಟ್ಟೆ ನೀವೇ ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಇದ್ದು. ಆರಾಮ್ಸೆ ಟೈಲರಿಗೆ ಕೊಡೋ ಅಮೌಂಟ್ನ ನೀವೇ ಸೇವ್ ಮಾಡಿಕೊಂಡು ಬೇರೆ ಇನ್ನೊಂದಕ್ಕೆ ಯಾವುದಕ್ಕಾದ್ರೂ ನೀವು ಸ್ಪೆಂಡ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ ಫಿಟ್ಟಿಂಗ್ ಬಂದು ನೋಡಿ ಲೆಂತ್ ಒಂದು ಸಲ ನೋಡಿ ಫ್ರಿಲ್ ಎಷ್ಟು ಚೆನ್ನಾಗಿ ಬಂದಿದೆ, ರೌಂಡು ಎಲ್ಲ ನೀಟಾಗಿ ಬಂದಿದೆ. ಇದೇ ಥರ ನೀವು ಹೊಲ್ಕೋಬೇಕು ಅಂದರೆ ನನ್ನ ಇನ್ನಷ್ಟು ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಬೇಕಾಗಿದ್ದನ್ನೆಲ್ಲ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.